ಹಾಯ್ ಫ್ರೆಂಡ್ಸ್, ಸೊಸೆ ಸಾವಿತ್ರಿ 4ನೇ ಎಪಿಸೋಡ್ ಕಾದಂಬರಿ ಕತೆಗೆ ಎಲ್ರಿಗೂ ಸ್ವಾಗತ. ನಮ್ಮ ಲೈಫ್ ಸ್ಟೋರಿ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬನ್ನಿ ಕತೆ ಶುರು ಮಾಡೋಣ. ಹಳೆಯ ಗೋದಾಮಿನೊಳಗೆ ಕತ್ತಲೆ ದಟ್ಟವಾಗಿತ್ತು. ಮೊಬೈಲ್ ಟಾರ್ಚ್ನ ಬೆಳಕು ಮಾತ್ರ ಧೂಳಿನಿಂದ ತುಂಬಿದ್ದ ಅಲಮಾರಿಗಳು ಮತ್ತು ಹಳೆಯ ಪೆಟ್ಟಿಗೆಗಳ ಮೇಲೆ ಬೀಳುತ್ತಿತ್ತು. ಸಾವಿತ್ರಿಯ ಕೈ ಇನ್ನೂ ಆ ಚಿಕ್ಕ ಕಬ್ಬಿಣದ ಪೆಟ್ಟಿಗೆಯ ಮೇಲೆಯೇ ಇತ್ತು. ಅಷ್ಟರಲ್ಲಿ ಆ ಪೆಟ್ಟಿಗೆಯನ್ನು ಮುಟ್ಟಬೇಡ ಎಂಬ ಗಂಭೀರ ಧ್ವನಿ ಮತ್ತೆ ಕೇಳಿಸಿತು. ಸಾವಿತ್ರಿಯ ಮೈ ಜುಮ್ಮೆಂದಿತು. ಅವಳು ನಿಧಾನವಾಗಿ ಹಿಂದಿರುಗಿ ನೋಡಿದಳು. ಬಾಗಿಲಿನ ಬಳಿ ಒಬ್ಬ ವ್ಯಕ್ತಿ ನಿಂತಿದ್ದ. ಮೊಬೈಲ್ ಬೆಳಕು ಅವನ ಮುಖದ ಮೇಲೆ ಬಿದ್ದಾಗ, ಮಾವ, ನೀವಾ ಎಂದು ಸಾವಿತ್ರಿ ಆಶ್ಚರ್ಯದಿಂದ ಕೇಳಿದಳು. ಅದು ರಾಮಣ್ಣ. ಅವರ ಮುಖದಲ್ಲಿ ಕೋಪ ಇರಲಿಲ್ಲ, ಆದರೆ ಭಯ, ನೋವು ಮತ್ತು ಆತಂಕ ಮಾತ್ರ ಸ್ಪಷ್ಟವಾಗಿ ಕಾಣುತ್ತಿತ್ತು. ಸಾವಿತ್ರಿ, ಈ ಗೋದಾಮಿಗೆ ನೀನು ಬರಬಾರದಿತ್ತು. ಮಾವ, ಈ ಪೆಟ್ಟಿಗೆಯ ಮೇಲೆ ನನ್ನ ಹೆಸರು ಯಾಕೆ ಇದೆ? ಇದರಲ್ಲಿ ಏನಿದೆ? ರಾಮಣ್ಣ ದೀರ್ಘ ಉಸಿರು ಬಿಟ್ಟರು. ಈ ಪ್ರಶ್ನೆಗೆ ಉತ್ತರ ಹೇಳುವ ಸಮಯ ಇನ್ನೂ ಬಂದಿಲ್ಲ ಸಾವಿತ್ರಿ. ಆದರೆ ಯಾಕೆ ನನ್ನಿಂದ ಎಲ್ಲವನ್ನೂ ಮರೆ ಮಾಡುತ್ತಿದ್ದೀರಿ? ನಾನು ಈ ಮನೆಯ ಸೊಸೆ ಅಲ್ವಾ? ರಾಮಣ್ಣ ಕ್ಷಣಕಾಲ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ನೀನು ಈ ಮನೆಯ ಸೊಸೆ ಮಾತ್ರ ಅಲ್ಲ. ಆ ಮಾತು ಕೇಳಿ ಸಾವಿತ್ರಿಯ ಕಣ್ಣುಗಳು ದೊಡ್ಡದಾದವು. ಅಷ್ಟರಲ್ಲಿ ಹೊರಗಿನಿಂದ ನಾಗಮ್ಮನ ಧ್ವನಿ ಕೇಳಿಸಿತು. ರಾಮಣ್ಣ, ಎಲ್ಲಿದ್ದೀರಾ? ರಾಮಣ್ಣ ತಕ್ಷಣ ಮಾತು ನಿಲ್ಲಿಸಿದರು. ಈ ವಿಷಯವನ್ನು ಯಾರ ಮುಂದೆ ಕೂಡ ಮಾತನಾಡಬೇಡ ಎಂದು ಹೇಳಿ ಪೆಟ್ಟಿಗೆಯನ್ನು ಎತ್ತಿಕೊಂಡು ಅಲಮಾರಿಯೊಳಗೆ ಇಟ್ಟು ಬೀಗ ಹಾಕಿದರು. ಮರುದಿನ ಬೆಳಿಗ್ಗೆ ಸಾವಿತ್ರಿಯ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಮಾವ ಯಾಕೆ ಸೊಸೆ ಮಾತ್ರ ಅಲ್ಲ ಅಂತ ಹೇಳಿದರು? ಅಷ್ಟರಲ್ಲಿ ಮನೆಗೆ ಅಂಚೆಗಾರ ಬಂದ. ರಾಮಣ್ಣ ಅವರ ಹೆಸರಿಗೆ ಒಂದು ಹಳೆಯ ಪತ್ರ ಬಂದಿದೆ. ರಾಮಣ್ಣ ಪತ್ರವನ್ನು ತೆಗೆದುಕೊಂಡರು. ಪತ್ರದ ಮೇಲಿನ ಕಳುಹಿಸಿದವರ ಹೆಸರು ನೋಡಿ ಅವರ ಕೈಗಳು ನಡುಗಿದವು. ಶಾರದಾ? ಆ ಹೆಸರನ್ನು ಕಂಡ ತಕ್ಷಣ ನಾಗಮ್ಮನ ಮುಖ ಬಿಳಿಯಾಗಿತ್ತು. ಇಲ್ಲ ಇಲ್ಲ, ಅವಳು ಇನ್ನೂ ಬದುಕಿದ್ದಾಳಾ ಎಂದು ನಾಗಮ್ಮ ಗಾಬರಿಯಿಂದ ಕೇಳಿದಳು. ಸಾವಿತ್ರಿಗೆ ಏನೂ ಅರ್ಥವಾಗಲಿಲ್ಲ. ಶಾರದಾ ಯಾರು? ಪತ್ರವನ್ನು ರಾಮಣ್ಣ ಒಬ್ಬರೇ ಓದಿದರು. ಓದುತ್ತಿದ್ದಂತೆ ಅವರ ಕಣ್ಣಲ್ಲಿ ನೀರು ತುಂಬಿತು. ಪತ್ರವನ್ನು ಮಡಚಿ ಜೇಬಿನಲ್ಲಿ ಇಟ್ಟುಕೊಂಡರು. ನಾಗಮ್ಮ, ಇನ್ನು ನಾವು ಸತ್ಯವನ್ನು ಹೆಚ್ಚು ದಿನ ಮುಚ್ಚಿಡಲು ಸಾಧ್ಯವಿಲ್ಲ. ಆ ಸಂಜೆ ಸಾವಿತ್ರಿ ಮನೆಯ ಹಿತ್ತಲಿನಲ್ಲಿ ತುಳಸಿಗೆ ದೀಪ ಹಚ್ಚುತ್ತಿದ್ದಳು. ಆಗ ಒಬ್ಬ ಅಪರಿಚಿತ ಮಹಿಳೆ ಮನೆ ಬಾಗಿಲಿಗೆ ಬಂದಳು. ಬಿಳಿ ಸೀರೆ, ಸುಸ್ತಾದ ಮುಖ, ಆದರೆ ಕಣ್ಣಲ್ಲಿ ವಿಚಿತ್ರ ಮಮತೆ. ಅವಳು ಸಾವಿತ್ರಿಯನ್ನು ನೋಡುತ್ತಲೇ ಕಣ್ಣೀರು ಹಾಕಿದಳು. ಮಗಳೇ ಎಂದು ಹೇಳುತ್ತಾ ಅವಳ ತಲೆಯ ಮೇಲೆ ಕೈ ಇಟ್ಟಳು. ಸಾವಿತ್ರಿ ಆಶ್ಚರ್ಯದಿಂದ ಕೇಳಿದಳು, ನೀವು ಯಾರು? ಮಹಿಳೆ ಉತ್ತರ ಕೊಡಲು ಬಾಯಿ ತೆರೆಯುತ್ತಿದ್ದಷ್ಟರಲ್ಲಿ ರಾಮಣ್ಣ ಓಡುತ್ತಾ ಹೊರಗೆ ಬಂದರು. ಶಾರದಾ, ನೀನು ಇಲ್ಲಿ ಯಾಕೆ ಬಂದೆ? ಆ ಹೆಸರನ್ನು ಕೇಳಿದ ಕ್ಷಣ ಸಾವಿತ್ರಿಗೆ ಬೆಳಿಗ್ಗೆಯ ಪತ್ರ ನೆನಪಾಯಿತು. ಶಾರದಾ ರಾಮಣ್ಣನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು, ಇನ್ನು ಸಾಕು ರಾಮಣ್ಣ, ಇಷ್ಟು ವರ್ಷ ಮರೆಮಾಚಿದ ಸತ್ಯವನ್ನು ಇಂದು ಸಾವಿತ್ರಿಗೆ ಹೇಳಲೇಬೇಕು. ಆ ಮಾತು ಕೇಳಿದ ಸಾವಿತ್ರಿಯ ಹೃದಯ ಬಡಿತ ಮತ್ತಷ್ಟು ವೇಗವಾಯಿತು. ಯಾವ ಸತ್ಯ? ಶಾರದಾ ಮತ್ತು ರಾಮಣ್ಣ ನಡುವೆ ಇರುವ ಸಂಬಂಧ ಏನು? ಸಾವಿತ್ರಿಯ ಬದುಕಿನ ನಿಜವಾದ ರಹಸ್ಯ ಈಗ ಹೊರಬರಲಿದೆಯೇ? ಏನಾಗುತ್ತದೆ ಎನ್ನುವುದನ್ನು ನೋಡೋಣ. ಶಾರದಾ ಯಾರು? ಸಾವಿತ್ರಿಯ ಜನ್ಮದ ಹಿಂದಿನ ಆಘಾತಕಾರಿ ಸತ್ಯ ಬಹಿರಂಗವಾಗುತ್ತದೆಯೇ ಅನ್ನೋದನ್ನ ನೋಡೋಣ. ಈ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.